ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ನಿಂತಿಲ್ಲ ಬಣ ಬಡಿದಾಟ. ದಾವಣಗೆರೆಯಲ್ಲಿ ಪ್ರತ್ಯೇಕ ಸಮಾವೇಶಕ್ಕೆ 2 ಬಣಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಮಾರ್ಚ್ 2ಕ್ಕೆ ಬಿಎಸ್ವೈ ಜನ್ಮದಿನದ ಹೆಸರಲ್ಲಿ ವಿಜಯೇಂದ್ರ ಅಂಡ್ ಟೀಮ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದೆ. ಮಾರ್ಚ್ 3ಕ್ಕೆ ಯತ್ನಾಳ್ ಟೀಮ್ನಿಂದ ವಕ್ಫ್ ಹೆಸರಲ್ಲಿ ಸಮಾವೇಶ ನಡೆಯಲಿದೆ. ದಾವಣಗೆರೆ ಅಖಾಡದಲ್ಲಿ ವಿಜಯೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್. ಒಂದೇ ತಿಂಗಳಲ್ಲಿ ಒಂದೇ ಪಕ್ಷದ 2 ಬಣಗಳಿಂದ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ. ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರುವ ಯತ್ನಾಳ್ ವಿಜಯೇಂದ್ರ ಬಣದ ನಾಯಕರು. ಮತ್ತೆ ವಿಜಯೇಂದ್ರ ಬಣಕ್ಕೆ ರೆಬೆಲ್ ಯತ್ನಾಳ್ ಟೀಮ್ ಸೆಡ್ಡು ಹೊಡೆದು ನಿಂತಿದೆ. ಈಗ ಸಮಾವೇಶಕ್ಕೆ ಒಪ್ಪಿಗೆ ಪಡೆಯಲು ಈಗಾಗಲೇ ವಿಜಯೇಂದ್ರ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಮುಂದಾಗಿರುವ ವಿಜಯೇಂದ್ರ ರೇಣುಕಾಚಾರ್ಯ ನಾಯಕತ್ವದ ವಿರುದ್ಧ ಮಾತನಾಡಿದವರಿಗೆ ಸಮಾವೇಶದ ಮುಖೇನ ಉತ್ತರವನ್ನ ಕೊಡುವಂತ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಸಮಾವೇಶಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಒಪ್ಪಿಗೆ ಕೊಡುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿಬಿಟ್ಟಿದೆ, ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಜೊತೆಗೆ ಬಹಿರಂಗವಾಗಿ ಆಕ್ರೋಶ ವ್ಯಕ್ತವಾಗ್ತಾನೆ ಇರುತ್ತೆ. ಬಹಳ ಪ್ರಮುಖವಾಗಿ BS ಯಡಿಯೂರಪ್ಪ ಮತ್ತು ಅವರ ಪುತ್ರನ ವಿರುದ್ಧವಾಗಿ ಆಗಾಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದರಿಂದ ಎಲ್ಲೊಂದ್ ಕಡೆ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇದೆ, ಮುಜುಗರ ಉಂಟಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಗಮನಿಸಿದಂತಹ ಹೈಕಮಾಂಡ್ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ದೆಹಲಿಗೆ ಕರೆಸಿಕೊಂಡು ಸ್ಪಷ್ಟನೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಪ್ರತಿಯೊಂದು ಹೇಳಿಕೆಗೂ ಸ್ಪಷ್ಟನೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿತ್ತು. ಅದರಂತೆ ಇವರು ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಇದೆಲ್ಲದರ ನಡುವೆ ಯತ್ನಾಳ್ ಅವರು ದೆಹಲಿಯಿಂದ ಬಂದಂತಹ ಸಂದರ್ಭದಲ್ಲಿ ನಾನು ಇನ್ನು ಮುಂದೆ ಸೈಲೆಂಟ್ ಆಗಿರ್ತೀನಿ, ಇನ್ನು ಮುಂದೆ ಈ ರೀತಿಯಾಗಿ ಮಾತನಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರ ಟೀಮ್ BY ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದೆ. ಮಾರ್ಚ್ 2ಕ್ಕೆ BSY ಜನ್ಮದಿನದ ಹೆಸರಲ್ಲಿ ವಿಜಯೇಂದ್ರ ಟೀಮ್ ಸಮಾವೇಶವನ್ನ ಹಮ್ಮಿಕೊಳ್ತಾ ಇದ್ರೆ, ಅದರ ನೆಕ್ಸ್ಟ್ ಡೇ ಅಂದ್ರೆ ಮಾರ್ಚ್ 3ಕ್ಕೆ ಯತ್ನಾಳ್ ಟೀಮ್ ನಿಂದ ವಕ್ಫ್ ಹೆಸರಲ್ಲಿ ಸಮಾವೇಶ ನಡೀತಾ ಇದೆ, ಅದು ಕೂಡ ದಾವಣಗೆರೆಯಲ್ಲೇ. ಒಂದೇ ತಿಂಗಳಲ್ಲಿ ಒಂದೇ ಪಕ್ಷದ 2 ಬಣಗಳು ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋದು, ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇರೋದು ನಿಜಕ್ಕೂ ಆಶ್ಚರ್ಯ. ಮತ್ತೆ ವಿಜಯೇಂದ್ರ ಬಣಕ್ಕೆ ರೆಬೆಲ್ ಯತ್ನಾಳ್ ಟೀಮ್ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗ್ತಾ ಇರೋದು ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಸಮಾವೇಶಕ್ಕೆ ಒಪ್ಪಿಗೆ ಪಡೆಯೋದಕ್ಕೆ ಈಗಾಗಲೇ ವಿಜಯೇಂದ್ರ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ವಿಜಯೇಂದ್ರ ರೇಣುಕಾಚಾರ್ಯ ಮುಂದಾಗಿರೋದು. ನಾಯಕತ್ವದ ವಿರುದ್ಧ ಮಾತನಾಡಿದವರಿಗೆ ಸಮಾವೇಶದ ಮುಖೇನ ಉತ್ತರವನ್ನ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಇರುವಂತ ಪ್ರಶ್ನೆ, ಪ್ರತ್ಯೇಕ ಸಮಾವೇಶಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಅಂತ ಹೇಳಿ.